ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕರಿಮೆಣಸು ಒಂದಿದ್ರೆ ಸಾಕು, ಕೆಮ್ಮು, ನೆಗಡಿ, ಶೀತ ಈ ಚಳಿಗಾಲಕ್ಕೆ ಸೂಪ್ ಥರ ಮಾಡ್ಕೊಂಡು ಕುಡೀರಿ, ಸಖತ್ತಾಗಿರುತ್ತೆ. ಹಾಗಿದ್ರೆ ಬನ್ನಿ ಯಾವ ರೀತಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ. ಫಸ್ಟು ನಾನಿಲ್ಲಿ ಕರಿಮೆಣಸನ್ನು ತೊಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಆಗೋಷ್ಟು, ಅಂದರೆ ಒಂದು 10 ರಿಂದ 15 ಒಳಗಡೆ ಇರುವಂಥ ಕರಿಮೆಣಸನ್ನು ತೊಗೊಳ್ಳಿ, ಕಾಳುಗಳು. ಈಗ ಅದನ್ನು ಸೈಡಿಗೆ ಇಟ್ಕೊಂಬಿಡಿ, ಜಜ್ಜಿ ಸಣ್ಣದಾಗಿ ಪುಡಿ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡಿ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇದಕ್ಕೆ ನಾನಿಲ್ಲಿ 1 ಟೇಬಲ್ ಸ್ಪೂನ್ ಆಗುವಷ್ಟು ಜೀರಿಗೆಯನ್ನು ತೊಗೊಂಡಿದ್ದೀನಿ. ಜೀರಿಗೆ ಕೂಡ ಅಷ್ಟೇ ಸಣ್ಣದಾಗಿ ಕುಟ್ಟಿ ಪುಡಿ ಮಾಡ್ಕೊಳ್ಳಿ, ಇಲ್ಲಾಂದರೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಟ್ಕೊಂಬಿಡಿ. ಕ್ವಾಂಟಿಟಿ ಜಾಸ್ತಿ ಇದ್ದರೆ ಒಂದು ಸ್ವಲ್ಪ ಮಾಡಿ ಇಟ್ಕೊಂಡ್ಬಿಡಿ. ಜೀರಿಗೆ ಪುಡಿ ನನಗಿಲ್ಲಿ ಸ್ವಲ್ಪ ಬೇಕು, ಹಾಗಾಗಿ ಕ್ರಷ್ ಮಾಡ್ಕೊತಾ ಇದ್ದೀನಿ. 1 ಟೇಬಲ್ ಸ್ಪೂನ್ ಆದರೆ ಸಾಕಾಗುತ್ತೆ ನೋಡಿ. ಈಗ ಇವೆರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸೈಡಿಗೆ ಇಟ್ಕೊಂಡ್ಬಿಡೋಣ. ನೆಕ್ಸ್ಟ್ ಬಂದುಬಿಟ್ಟು ಬೆಳ್ಳುಳ್ಳಿ. ಈ ಬೆಳ್ಳುಳ್ಳಿ ಅಂತೂ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಚಳಿಗಾಲದಲ್ಲಿ ರಾಮಬಾಣ ಅಂದರೆ ಸುಳ್ಳಾಗೋದಿಲ್ಲ. ಈ ನೆಗಡಿ ಜಾಸ್ತಿ ಇರೋರಿಗೆ, ಬೆಳಗ್ಗೆ ಎದ್ದ ತಕ್ಷಣವೇ ಸೀನೆಲ್ಲ ಹೊಡಿತಿರ್ತಾರಲ್ವ, ಅಂಥವ್ರಿಗೆ ಈ ಬೆಳ್ಳುಳ್ಳಿ ತುಂಬ ಅಂದರೆ ತುಂಬ ಉಪಯೋಗ. ನೀವು ಒಂದೊಂದು ಬೆಳ್ಳುಳ್ಳಿ ಹಾಗೆ ತಿಂದರೂ ಕೂಡ ನೆಗಡಿ ನಿಮಗೆ ಜಲ್ದಿ ಕಮ್ಮಿ ಆಗುತ್ತೆ. ನೆಕ್ಸ್ಟ್ ಅದನ್ನು ಕೂಡ ಕುಟ್ಟಿ ಸೈಡಿಗೆ ಇಟ್ಕೊಂಡಿದ್ದೀನಿ. ಈಗ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಬಾಣಲಿಗೆ ಹಾಕ್ಕೊಳ್ಳೋಣ. ಎಣ್ಣೆ ಸ್ವಲ್ಪ ಕಾಯಬೇಕು. ಕಾದ ನಂತರ ಏನಿದೆ ಸ್ವಲ್ಪ ಸಾಸಿವೆ ಹಾಕ್ಕೊಳ್ಳೋಣ. ಸಾಸಿವೆ ಏನಿದೆ ಕಲರ್ ಚೇಂಜ್ ಆಗಿ ಚಟ್ಪಟ್ ಅನ್ನೋವರೆಗೂ ಬಿಡಿ. ಸ್ವಲ್ಪ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡೆ ಚಟ್ಪಟ್ ಮಾಡ್ಕೊಳ್ಳಿ. ಅದಾದಮೇಲೆ ನೋಡಿ, ನಾನಿಲ್ಲಿ ಬೆಳ್ಳುಳ್ಳಿನ ಹಾಕ್ಕೊತಾ ಇದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ ಚೆನ್ನಾಗಿ ಕಲರ್ ಚೇಂಜ್ ಆಗಬೇಕು. ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗೋವರೆಗೂ ಬಿಟ್ಬಿಡೋಣ. ಅದಾದಮೇಲೆ ನಾವೇನು ಕುಟ್ಟಿ ಪುಡಿ ಮಾಡಿಟ್ಕೊಂಡಿದ್ವಲ್ವ, ಜೀರಿಗೆ ಮತ್ತು ಕರಿಮೆಣಸು, ಅವೆರಡನ್ನು ಕೂಡ ಈಗ ನಾವಿಲ್ಲಿ ಹಾಕೋಣ. ಈಗ ಇವೆರಡು ಕೂಡ ಅಷ್ಟೇ ಚೆನ್ನಾಗಿ ಕಲರ್ ಚೇಂಜ್ ಆಗೋವರೆಗೂ ಎಣ್ಣೆಯಲ್ಲಿ ನೀಟಾಗಿ ಫ್ರೈ ಆಗೋವರೆಗೂ ಬಿಟ್ಬಿಡಿ. ಈಗ ನೋಡಿ, ಇದಿಷ್ಟು ಚೆನ್ನಾಗಿ ಚೇಂಜ್ ಆಗಬೇಕು ಕಲರು. ಈ ನೆಗಡಿಗೆ, ಈ ಒಂದು ನೆಗಡಿ, ಕೆಮ್ಮು, ಜ್ವರ ಈ ಚಳಿಗೇನಿದೆ ತುಂಬ ಅಂದರೆ ತುಂಬ ವಿಪರೀತ ಆಗ್ತಾಯಿದೆ. ಹಾಗಾಗಿ ಒಂದು ಸತಿ ಆದರೂ ಈ ಕರಿಮೆಣಸಿನ ಸೂಪ್ನ ನೀವು ಕುಡಿಯೋದ್ರಿಂದ ನಿಮ್ಮ ಹೆಲ್ತ್ ಚೆನ್ನಾಗಿರುತ್ತೆ. ವೀಕ್ಲಿ 1 ಟೈಮ್ ಇದನ್ನು ಮಾಡ್ಕೊಂಡು ಕುಡಿದ್ರೂ ಸಾಕಾಗುತ್ತೆ. ನೆಕ್ಸ್ಟ್ ಬಂದುಬಿಟ್ಟು ನೋಡಿ, ಇಲ್ಲಿ ನಾನು ಒಣಮೆಣ್ಸಿನ್ಕಾಯಿನ ತೊಗೊಂಡಿದ್ದೀನಿ. 2 ಬ್ಯಾಡಗಿ ಮೆಣಸಿನ್ಕಾಯಿನ ಫ್ರೈ ಮಾಡ್ಕೊತಾ ಇದ್ದೀನಿ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ನಾನೀಗ ಇಲ್ಲಿ ಹಳ್ಳುಪ್ಪನ್ನ ಹಾಕ್ಕೊಂಡಿದ್ದೀನಿ. ಹಳ್ಳುಪ್ಪು ಹಾಕಿದ ತಕ್ಷಣವೇ ನಾನೀಗ ಈ ಒಂದು ಎಣ್ಣೆ, ಒಂದು ಸಣ್ಣ ಗಾತ್ರದಲ್ಲಿ 1 ಸ್ಪೂನ್ ಆಗುವಷ್ಟು ನಾನಿಲ್ಲಿ ಮೊದಲಿಗೆ ನೆನೆ ಹಾಕಿಟ್ಟಿರುವಂಥ ಹುಣಸೆ ಹಣ್ಣು ಏನಿದೆ ಅದನ್ನು ನೀರಿನಲ್ಲಿ ನೆನೆ ಹಾಕಿಟ್ಟಿದ್ದೆ. ಈಗ ಅದನ್ನು ಕೂಡ ಇದರಲ್ಲಿ ಹಾಕಿ ಕುದಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ಬಂದುಬಿಟ್ಟು ನಾನು ಇಲ್ಲಿ ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈಗ ಇವೆಲ್ಲವೂ ಕೂಡ ಚೆನ್ನಾಗಿ ಕುದಿಬೇಕು. ಒಂದು ಕುದಿ ಬಂದ ತಕ್ಷಣವೇ ನಾನಿಲ್ಲಿ 1 ಗ್ಲಾಸ್ ಆಗುವಷ್ಟು ನೀರನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೀವು ಕೂಡ ಅಷ್ಟೇ ವಾರದಲ್ಲಿ 1 ಟೈಮ್ ಈ ಸೂಪ್ನ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂಥ ನೆಗಡಿ, ಕೆಮ್ಮು ಬರೋದಿಲ್ಲ. ಕರಿಮೆಣಸಿನ ಸೂಪ್ ಅಂತ ಹೇಳ್ಬೋದು, ಸಖತ್ತಾಗಿರುತ್ತೆ. ರಸಮ್ ಅಂತ ಕೂಡ ಹೇಳ್ಬೋದು. ನೀವು ಒಂದು ಸತಿ ಟ್ರೈ ಮಾಡೋದನ್ನ ಮಾತ್ರ ಮರಿಬೇಡಿ. ಹಾಗೆ ನಾನು ಇಲ್ಲಿ ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ನಾನಿಲ್ಲಿ ಪುಡಿ ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲದ ಪುಡಿನ ಆ್ಯಡ್ ಮಾಡ್ಕೊಂಡು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಒಂದು ಸತಿ ನೀವು ಕೂಡ ಟ್ರೈ ಮಾಡಿ ಸ್ನೇಹಿತರೆ. ಇಷ್ಟ ಆಗಿದೆ ಅಂತಂದರೆ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ. ಈ ಒಂದು ವಿಪರೀತ ನೆಗಡಿ, ಕೆಮ್ಮು, ಜ್ವರ ಇರುವಂಥ ಕ್ಲೈಮೇಟಿಗೆ, ಈ ಚಳಿಗಾಲಕ್ಕೆ ಇದು ಒಂದು ಒಳ್ಳೆಯ ಮಾಡಿಸಿರುವಂಥ ಜೋಡಿ ಅಂತ ಹೇಳಿದರೆ ಸುಳ್ಳಾಗೋದಿಲ್ಲ. ಈಗ ಕೊತ್ತಂಬರಿಯಿಂದ ನಾನು ಹಾಕಿಬಿಟ್ಟು ಸ್ವಲ್ಪ ಫ್ಲೇಮ್ನ ಕಮ್ಮಿ ಇಟ್ಕೊಂಡ್ಬಿಟ್ಟು ಇನ್ನೊಂದು ಸತಿ ಕುದಿ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ನೆಕ್ಸ್ಟ್ ನೋಡಿ, ಒಂದು ಬೌಲಿಗೆ ಹಾಕ್ಕೊಂಡು ನೀವು ಇದನ್ನು ಸೂಪ್ ಥರ ಕುಡಿಬೋದು. ಇಲ್ಲ ಅನ್ನೋ ಆಗಿದ್ದರೆ ನೀವು ಗ್ಲಾಸ್ನಲ್ಲಿ 1 ಟೈಮ್, ದಿನಕ್ಕೆ 1 ಟೈಮ್ ಆದರೆ ಇದನ್ನು ತೊಗೊಂಡ್ರೂ ಏನು ಪ್ರಾಬ್ಲಮ್ ಆಗೋದಿಲ್ಲ. ಹೀಟ್ ತುಂಬ ಇದ್ದವರು ಇದನ್ನು ಅವಾಯ್ಡ್ ಮಾಡಿ. ತುಂಬ ಚಳಿ ನಿಮಗೆ ತಡ್ಕೊಳಕ್ಕಾಗ್ತಾಯಿಲ್ಲ ಅನ್ನೋರು ಇದನ್ನು ನೀವು ವಾರದಲ್ಲಿ 3-4 ದಿನ ಆರಾಮ್ಸೆ ಕುಡಿಬೋದು.